ನಮಗೆ ಕರ್ನಾಟಕಕ್ಕೆ ಗಿಲ್ಲಿ ನಂಬರ್ 1. ಸರ್ ಯಾಕೆ ಇಷ್ಟ ಸರ್ ಗಿಲ್ಲಿ? ಅವ್ರ ಆಟಿಟ್ಯೂಡ್ ಮತ್ತೆ ಓಪನ್ ಆಗಿ ಹೇಳ್ತಾರೆ, ಎಲ್ಲರಿಗೂ ಉರಿದಿದೆ ಅವ್ರು ಹೇಳಿದ್ರೆ. ಓಪನ್ ಆಗಿ ಹೇಳೋದೇ ತಪ್ಪು, ಮತ್ತೆ ಕರೆಕ್ಟ್ ಆಗಿದ್ದಾರೆ ಪ್ರಾಮಾಣಿಕವಾಗಿ. ಓಕೆ, ಗಿಲ್ಲಿ ಬಿಟ್ರೆ ಯಾರು ಇಷ್ಟ ಆಗಿದ್ದಾರೆ? ನಮಗೆ ಇನ್ಯಾರು ಇಷ್ಟ ಆಗಿಲ್ಲ, ಯಾರು ಬೇಕಾಗಿಲ್ಲ. ಯಾರು ಬೇಕಾಗಿಲ್ಲ. ಗಿಲ್ಲಿ ಮನೆ ಕಟ್ಸ್ಬಿಟ್ರೆ ಏನ್ ಮಾಡ್ತೀರಾ? ಏನ್ ಮಾಡಕ್ಕಾಗುತ್ತೆ, ಅದು ಅವ್ರ ಹಣೆ ಬರ ಅನ್ಸುತ್ತೆ. ನಮ್ಮನೆ ಕರ್ಕೊಂಡು ಸರಿ. ಆಗ ನೆಕ್ಸ್ಟ್ ಸೀಸನ್ ನೋಡಲ್ವಾ ಬಿಗ್ ಬಾಸ್ ನ? ನೋಡಲ್ಲ ನಾವು ಇಷ್ಟು ವರ್ಷ ಬಿಗ್ ಬಾಸ್ ನೋಡಿಲ್ಲ, ಅದು ಜಾಸ್ತಿ ನೋಡಲ್ಲ. ಗಿಲ್ಲಿಗೋಸ್ಕರ ಅಲ್ಲಿ ನೋಡ್ತೀವಿ, ಅವ್ರು ನೆಳ್ಳಿ ಮುಳೆ ಎಲ್ಲ ಫೇಮಸ್ ಆಗಿದ್ರಲ್ಲ, ಅದರಿಂದ ನೋಡ್ತಾ ಇದ್ದೀವಿ ಹೊರತು ಗಿಲ್ಲಿ ಅದೇ ಓಪನ್ ಆಗಿ ಅವ್ರದ್ದು ಡೈಲಾಗ್ ಡೆಲಿವರಿ, ಅವ್ರ ಬಾಡಿ ಲ್ಯಾಂಗ್ವೇಜು, ಸಿನಿಮಾದಲ್ಲೂ ಕೂಡ ಓಕೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕೆಲವು ಸಿನಿಮಾದಲ್ಲೆಲ್ಲ ಕ್ಲಿಪ್ಪಿಂಗ್ ಎಲ್ಲ ನೋಡಿದೆ. ಇಲ್ಲಮ್ಮ ನೋಡಿಲ್ಲ, ಅದೇ ಡೆವಿಲ್ ಬಂದ್ಬಿಟ್ಟು ಇದ್ರಲ್ಲಿ ನೋಡಿದೆ, ಟ್ರೈಲರ್ ಅಲ್ಲಿ ನಾವು ನೋಡಿಲ್ಲಮ್ಮ ಡೆವಿಲ್. ಎಲ್ಲಿ ನಾವು 45 ನೋಡಿದೆ. 45 ಬುದ್ಧಿವಂತರಿಗೆ ಮಾತ್ರ. ಸರಿ ಸರ್, ಇವಾಗ ಒಂದ್ ವೇಳೆ ಇವಾಗ ಎಷ್ಟೋ ಸೀಸನ್ ಗೇಮ್ಸ್ ಆಡಿದ್ದಾರೆ ಅವರು, ಶೋಗಳೆಲ್ಲ ಮಾಡಿದ್ದಾರೆ, ಅದರಲ್ಲಿ ರನ್ನರ್ ಅಪ್ ಆಗ್ತಾನೆ ಬಂದ್ರು ಗಿಲ್ಲಿ. ಹೌದು, ಈ ಶೋನಲ್ಲೂ ವಿನ್ನರ್ ಆಗ್ತಾರೆ. ಈ ಶೋಲ್ಲಿ ವಿನ್ನರ್ ಆಗ್ತಾರೆ. ಈ ಶೋಲ್ಲಿ ವಿನ್ನರ್ ಆಗ್ತಾರೆ ಪಕ್ಕಾ 100%. ಪಕ್ಕಾ ಹೆಂಗ್ ಹೇಳ್ತೀರಾ? ನಮ್ಗೆ ಗೊತ್ತು, ಕಾನ್ಫಿಡೆಂಟ್. ಇಷ್ಟು ಇವ್ರು ತುಂಬಾ ನೋಡ್ರೆ ಕಂಟಿನ್ಯೂ ನೋಡ್ಕೋತಾರೆ. ಅದ್ರ ಬಗ್ಗೆ ಗೇಮ್ ಗೊತ್ತು ಅವ್ರಿಗೆ. ಯಾರನ್ನ ಲಿಫ್ಟ್ ಅಲ್ಲ ಬಿಗ್ ಬಾಸ್ಗೆ ಗೊತ್ತು ಯಾರನ್ನ ಲಿಫ್ಟ್ ಮಾಡಬೇಕು, ಯಾರನ್ನ ಕೈ ಬಿಡಬೇಕು ಅಂತ. ಎಷ್ಟು ಸೀಸನ್ಸ್ ನಡೀತಲ್ಲ, ಇಷ್ಟು ಸೀಸನ್ಸ್ ನೀವು ನಾವು CET ಎಕ್ಸಾಮ್ ಬರೀಬೇಕಾದ್ರೆ 10 ವರ್ಷದ ಪೇಪರ್ನ ರೆಫರ್ ಮಾಡಿ ಅಂತೀವಿ. ಏನಕ್ಕೆ ಹೇಳಿ? ಅದ್ರಲ್ಲಿ ಬರುವಂತ ಕ್ವಶನ್ಸ್ ಯಾವ್ದು ಕಾಮನ್ ಕ್ವಶನ್ಸ್ ಬರುತ್ತೋ ಅದನ್ನ ಈ ಸಿಗುತ್ತೆ ಪ್ರಶ್ನೆ ಅಂತ. ಅಂಡ್ ನನಗೆ ಬಂದಿತ್ತು ವೆನ್ ಐ ವಾಸ್ ರೈಟಿಂಗ್ ಮೈ CET ಎಕ್ಸಾಮ್. 20 ನಿಮಿಷ ನಾನು ಎಕ್ಸಾಮ್ ಬರೆದು ಆಚೆ ಬಂದಿದ್ದೆ CET ಎಕ್ಸಾಮ್. ಅಂದರೆ ಅಷ್ಟು ಒಂದು 1 ಇಯರ್ದು ಪೇಪರ್ ರಿಪೀಟ್ ಆಗ್ಬಿಟ್ಟಿತ್ತು. ಸೊ ಅದೆಲ್ಲ ನೋಡಿರೋದ್ರಿಂದ ನಮ್ಗೆ ಗೊತ್ತಾಗ್ತದೆ. ಬೇರೆ ಸೀಸನ್ಸ್ ಎಲ್ಲ ನೋಡಿರೋದ್ರಿಂದ ಗೊತ್ತಾಗುತ್ತೆ ಯಾರನ್ನ ಲಿಫ್ಟ್ ಮಾಡ್ತಾರೆ. ಅಂದರೆ ಈ ತೀರಾ ಹಳ್ಳಿಗಳ ಕಡೆಯಿಂದ ಬಂದಿರೋವಂಥವ್ರು, ಆಕ್ಟಿವ್ ಆಗಿ ಒಂಥರ ಆಕ್ಟಿವ್ ಆಗಿರುವಂಥವ್ರನ್ನ. ಇದು ನಾಟ್ ಓನ್ಲಿ ಇನ್ ಬಿಗ್ ಬಾಸ್, ಸರಿಗಮಪ ಅಲ್ಲೂ ಅಷ್ಟೇ ಬಡ ಮನೆ ಹೆಣ್ಮಕ್ಳು ಅಥವಾ ಬಡ ಮನೆ ಹುಡುಗ ಬಂದು ಚೆನ್ನಾಗಿ ಹಾಡಿರ್ತಾನಲ್ಲ, ಅಂಥವನ್ನ ಲಿಫ್ಟ್ ಮಾಡ್ತಾರೆ. ಒಂದ್ ರೀತಿ ಅದು ಅಲ್ಲ 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 ಬಾಡೂರು ಶ್ರೀಮಂತ ಬರಲ್ಲ, ಗಲ್ಲಿ ಗಲ್ಲಿಲಿ ಹುಡುಗಾಡ್ರೆ ಗಿಲ್ಲಿ ಬೇಕು ಅಂತಾರೆ. ಅಫಿಷಿಯಲ್ ಆಗಿ ಬರೋರು ಗಿಲ್ಲಿ ಬೇಕು ಅಂತಾರೆ. ಗಿಲ್ಲಿ ಬಂದ್ಬಿಟ್ಟು ಬಡವ್ರಿಗೆ ಬಡವರಾಗಿ, ಸಾವುಕಾರರಿಗೆ ಸಾವುಕಾರಾಗಿ, ಕ್ಲಾಸ್ಗೆ ಕ್ಲಾಸ್ ಆಗಿ, ಮಾಸ್ಗೆ ಮಾಸ್ ಆಗಿ, ಎಲ್ಲರಲ್ಲಿ ಒಂದಾಗು ಮಂಕುತಿಮ್ಮ ಗಿಲ್ಲಿ. ಚೆನ್ನಾಗಿ ಆಡ್ತಾರೆ. ಇವಾಗ ಹಂಗ್ ನೋಡಿದ್ರೆ ಹಳ್ಳಿ ಪ್ರತಿಭೆ ಮಾಡುವವರು ಕೂಡ ಹೌದು. ಒಂದು ಯೂಟ್ಯೂಬ್ ಅಲ್ಲಿ ಒಂದು ಸಾಂಗ್ ಮಾಡಿದ್ರು. ಇವಾಗ ಬಿಗ್ ಬಾಸ್ ಅಷ್ಟು ದೊಡ್ಡ ವೇದಿಕೆ ಸಿಕ್ತು. ಎಲ್ಲ ಒಂದ್ ಕಡೆ ಅವ್ರು ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡಿಲ್ಲ ಅಂತ ಅನ್ನಿಸ್ತಾ ಮಾಡುವವರು. ಅಷ್ಟೊಂದು ಕರೆಕ್ಟ್ ಆಗಿ ಮಾಡ್ಕೊಂಡಿಲ್ಲ. ಗಿಲ್ಲಿಗೆ ಅದ್ ಮಾಡ್ಕೋಬೇಕು ಅಂತ ವ್ಯಕ್ತಿತ್ವನೇ ಮಾಡಿಸ್ತೈತೆ ಅಷ್ಟೇನೆ, ಏನೇನಿಲ್ಲ. ಗಿಲ್ಲಿ ವ್ಯಕ್ತಿತ್ವ ಮಾಡಿಸ್ತೈತೆ. ಅಲ್ಲೆಲ್ಲ ಬಂದ್ಬಿಟ್ಟು ನಾಟಕ ಮಾಡೋದೇನಿಲ್ಲ, ಮಾಡ್ಬೇಕು ಅಂತ ಅವ್ನು ಮಾಡ್ತಲ್ಲ. ನ್ಯಾಚುರಲ್ ಕೆಲವರೆಲ್ಲ ನಾಟಕ ಮಾಡ್ತಾರಮ್ಮ, ಆಕ್ಟಿಂಗ್ ತರ ಮಾಡ್ತಾರೆ, ಬಿಲ್ಡಪ್ ತಗೊಳಕ್ ಮಾಡ್ತಾರೆ, ನಾನೇ ಎಲ್ಲ ಅಂತ ಮಾಡ್ತಾರೆ. ಗಿಲ್ಲಿ ನಾನು ಇರೋದೇ ಹಿಂಗೆ ಅಂತ ಮಾಡ್ತಾವನೆ ಅಷ್ಟೇನೆ. ಧ್ರುವಂತ್ ಅಶ್ವಿನಿ ಅವ್ರನ್ನ ನೋಡಿದಾಗ ಏನ್ ಅನ್ಸುತ್ತೆ? ಅದ್ರ ಬಗ್ಗೆ ನಮ್ಗೇನು ಅನ್ಸಲ್ಲ ಅಮ್ಮ. ಅಂದ್ರೆ ಫೇಕ್ ರಿಯಲ್ ಅಥವಾ ಡ್ರಾಮಾ ಮಾಡ್ತಿದಾರ? ಅವ್ರು ಕಲಾವಿದರಾಗಿ ಹಂಗ ಅನ್ಸುತ್ತೆ. ಕೆಲವು ಟೈಮಲ್ಲಿ ಇರ್ಬೋದೇನೋ, ಕೆಲವು ಟೈಮಲ್ಲಿ ನಿಜ ಅನ್ಸುತ್ತೇನೋ, ಇರ್ಬೋದು. ಅವ್ರು ಉದ್ರೇಗಾಗೋದೆಲ್ಲ ನೋಡಿದ್ರೆ. ಆಕ್ಚುಲಿ ಕ್ರಾಕೋಚ್ ಸುದಿ ಅವರು ಒಳ್ಳೆ ಆಕ್ಟರ್. ಹೌದೌದು ಅವ್ರು ಬಂದಾಗ ನಮ್ಗೆ ಅವ್ರು ಗೆಲ್ಲೋ ಕುದ್ರೆ ಅಂತ ಅನ್ಸಿದ್ರು. ಹೌದೌದು, ಮಿಡ್ಲಲ್ಲೇ ಹೋದ್ರು. ಏನ್ ಮೈನಸ್ ಆಯ್ತು ಅಂತ ಅನಿಸ್ತು ಅವ್ರಿಗೆ. ಹೋಯ್ತಾ ಅದು ಸೆಟ್ ಆಗಿಲ್ಲ, ಪವರ್ ಇರ್ಲಿಲ್ಲ. ಅಂದ್ರೆ ಅದ್ ಮಾಡೋ ಸರ ಕಾನ್ಫಿಡೆಂಟ್ ಕಡಿಮೆ ಆಯ್ತು ಅನ್ಸುತ್ತೆ. ಬಿಗ್ ಬಾಸ್ ನಲ್ಲಿ ತಾಳ್ಮೆ ಅನ್ನೋದು ತುಂಬಾ ಬೇಕು. ಈ ಕೆಲವ್ರು ಏನ್ ಮಾಡ್ತಾ ಇದ್ದಾರೆ, ಓವರ್ ಕಾನ್ಫಿಡೆನ್ಸ್ ತಗೊಂಡು ತಾಳ್ಮೆ ಕಳ್ಕೊಂತಾ ಇದ್ದಾರೆ. ಅಂತವ್ರು ಮನೆಗೆ ಹೋಗ್ತಾ ಇದಾರೆ ಅಷ್ಟೇ. ಬಟ್ ಗಿಲ್ಲಿ ಆತರ ಯಾವ್ದು ತಾಳ್ಮೆ ಕಳ್ಕೊಂಡಿದ್ದು ನೋಡಿಲ್ಲ ಇನ್ನು. ಸೊ ಕಷ್ಟ ಜೀವಿ ಅವನು. ತಾಳ್ಮೆ ಅನ್ನೋದು ಅವನು ರಕ್ತದಲ್ಲಿ ಕೂಡಿಸ್ಕೊಂಡು ಬಂದಿದೆ. ಹಾಗಾಗಿ ನಾವು ಅವ್ನು ಗೆಲ್ತಾನೆ ಅಂತ ಹೋಪ್ಸ್ ಇಟ್ಕೊಂಡಿದೀವಿ, ಕೊನೆವರೆಗೂ ಇರ್ತಾರೆ ಅಂತ. ಹೆಣ್ಮಕ್ಳಿಗೆ ಒಂದು ಡಿಮ್ಯಾಂಡ್ ಇದೆ ಸರ್. ಇಷ್ಟು ಸೀಸನ್ ಒಂದೇ ಸೀಸನ್ ಶ್ರುತಿ ಮೇಡಮ್ ಗೆದ್ದಿದ್ದು, ಈ ಸಲ ಒಬ್ಳು ಹೆಣ್ಮಕ್ಳು ಗೆಲ್ಲಿ ಅನ್ನೋದು ನಿಮ್ ಪ್ರಕಾರ? ಮೇಡಮ್ ಒಂದ್ ನಿಮಿಷ ಏನ್ ಗೊತ್ತಾ, ಇಲ್ಲಿ ಯಾವ್ದು ಹೆಣ್ಣು ಗಂಡು ಅಂತ ಲಿಂಗ ಭೇದ ಇಲ್ಲ. ಬೇಡ ಅದ್ ಬೇಡ. ಯಾಕಂದ್ರೆ ಹೆಣ್ಮಕ್ಳಾದ್ರೆ ನಿಮ್ಗಿನ ನಾವು ಚೆನ್ನಾಗಿ ಖುಷಿ ಪಡ್ತೀವಿ, ಸಂತೋಷ ಪಡ್ತೀವಿ ಅಲ್ವಾ. ಬಿಗ್ ಬಾಸ್ ಅನ್ನೋದಕ್ಕೆ ಬಿಗ್ ಲೇಡಿ ಇನ್ನ ಸೂಪರ್. ನಮ್ಗೆ ಇನ್ನ ಖುಷಿನೇ ಆಗುತ್ತೆ. ಇಷ್ಟ ದಿನ ಇವ್ರಿಗೆ ಕಾನ್ಫಿಡೆಂಟ್ ಕೊಟ್ಟಿ ಹೆಣ್ಮಕ್ಳಾದ್ರೆ ಇನ್ನ ಖುಷಿ ಸಿಗುತ್ತೆ. ಆತರ ಶ್ರುತಿ ಮೇಡಮ್ ಕರೆಕ್ಟೇ ಅಲ್ವಾ. ಇವಾಗ ಸಿಕ್ಕಿದ್ರೆ ಒಳ್ಳೇದೇನೆ. ಬೇಡ ನಮ್ಗೆ ಗಿಲ್ಲಿ ಕರೆಕ್ಟ್ ಆಗಿದಾರಲ್ಲ. ಗಲ್ಲಿಗೂ ಗಿಲ್ಲಿ, ಹೊಸ ಡೈಲಾಗು, ಗಲ್ಲಿಗೂ ಗಿಲ್ಲಿ. ಮೋಸ್ಟ್ಲಿ ಅವರು ಹೇಳಿರ್ತಾರೆ ಒಂದ್ಸರಿ ಯಾವಾಗಲೂ. ಥ್ಯಾಂಕ್ ಯು ಸೋ ಮಚ್ ಸರ್.